ಏನಾಗಿದೆ ಕೇಂದ್ರ ಸರ್ಕಾರ ನೋಡಿ, GST ತಂದವರು ಯಾರು? ಕೃಷ್ಣ ಪ್ರಸಾದ್ ಅವರ ಮೋದಿ ಅವರು 8 ವರ್ಷ ಮಜಾ ಮಾಡಿದ್ರು, ಅದನ್ನು ವಸೂಲು ಮಾಡ್ಕೊಂಡು. ಈಗ ಇದಕ್ಕಿದ್ದಲ್ಲೇ ಕಡಿಮೆ ಮಾಡಿಬಿಟ್ರು. ನಾವು ಬಜೆಟ್ ಮಂಡಿಸಿದ್ದೆ ಯಾವಾಗ? ಮಾರ್ಚ್ ತಿಂಗಳಲ್ಲಿ. ಈಗ 6,000 ಕೋಟಿ ಕಟ್ಟಾಗೋಯ್ತು ನಮಗೆ. ಯಾರು ಇದನ್ನ ಯಾರು ಕೇಳೋದು ಇದನ್ನ? ಆಮೇಲೆ ಮನ್ರೇಗಾ 60-40 ಕೊಡಬೇಕು. ಒಟ್ಟಿಗೆ ಕೇಂದ್ರ ಸರ್ಕಾರ 20 ವರ್ಷದಿಂದ ಇತ್ತು. 20 ವರ್ಷದಿಂದ ಕೇಂದ್ರ ಸರ್ಕಾರನೇ ಕೊಡ್ತಿತ್ತು ಮನ್ರೇಗಾಕ್ಕೆ. ಬಡವರಿಗೆ ಕೂಲಿ, ಕಾರ್ಮಿಕರಿಗೆ ಕೂಲಿ ಮಾಡತಕ್ಕಂಥದ್ದು. ಅದನ್ನ ಈಗ 60-40 ಮಾಡಿಬಿಟ್ಟಿದ್ದಾರೆ. ಈ 40% ಸರ್ಕಾರ, ರಾಜ್ಯ ಸರ್ಕಾರ ಕೊಡಬೇಕು. ನಾವು ಬಜೆಟ್ ಎಲ್ಲ ಮಂಡಿಸಿದ್ದೀವಿ. ಅದೇನು ಓಲಿ ಬಜೆಟ್ನೆಲ್ಲರೂ ಮಂಡಿಸಿದಾರ? ಮಧ್ಯದಲ್ಲಿ ಮಾಡಿಬಿಟ್ರು. ಇದರಿಂದ ಸುಮಾರು 2,500 ಕೋಟಿಗೂ ಹೆಚ್ಚು ನಷ್ಟ ಆಗ್ತದೆ. ಯಾರನ್ನು ಕೇಳೋದು? ಮೋದಿ ಅವರು ಕೇಳಿದ್ರು ಕೊಡ್ತಾರ? ಪತ್ರ ಬರೆದಿದ್ದೀನಿ ನಾನು. ಸರಿ, ಇವೆಲ್ಲ ಸಮಸ್ಯೆಗಳಿದ್ದಾವೆ. ಆದರೂ ಕೂಡ ಮೈಸೂರು ಯೂನಿವರ್ಸಿಟಿಗೆ ವಿಶೇಷವಾದಂಥ ಗಮನ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೇಕು. ನಾವು ಓದಿದಂಥ ಯೂನಿವರ್ಸಿಟಿ, ಅದಕ್ಕೆ ವಿಶೇಷ ಗಮನ ಕೊಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಾನು ಕೂಡ ಈ ಧ್ವನಿ ಇಲ್ಲದೆ ಇರ್ತಕ್ಕಂಥ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಪರವಾಗಿ ಶಿವಕುಮಾರ್ ಅವರು ಕೆಲಸ ಮಾಡಲಿ, ಧ್ವನಿ ಎತ್ತಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಾನು ಅವರಿಗೆ ನಿಮ್ಮ ಜೊತೆ ಸೇರ್ಕೊಂಡು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೋಡಪ್ಪ, 28% ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇರೋದು, 17% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ವರ್ಗ. ಯಾರು ಮಾತಾಡಿದ್ದೀರಾ? ಮಾತಾಡಬೇಕ ಬೇಡ? ಏನ್ರಿ ಚಂದ್ರಶೇಖರ್, ಗೊತ್ತಾಯ್ತೇನಪ್ಪ? 17% ಶೆಡ್ಯೂಲ್ ಕಾಸ್ಟ್, 11% ಶೆಡ್ಯೂಲ್ ಟ್ರೈಬ್. ಇಷ್ಟೊಂದು ಜನ ಅನ್ಯಾಯ ಆಯ್ತಲ್ಲ. ಯಾರು ಮಾತಾಡಿದಾರ? ತಾಕತ್ ಯಾಕಯ್ಯ? ಮಾತಾಡಕ್ಕೆ ತಾಕತ್ ಬೇಕಾ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದಾರೆ. ಮಾತಾಡಕ್ಕೆ ತಾಕತ್ ಬೇಕಾ? ಅದಕ್ಕೆ ತಿಳ್ಕೊಳಕ್ ಹೋಗಲ್ಲ. ಈಗ ಇವ್ರ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಗೊಬಂದು 1 ಕೋಟಿವರೆಗೆ ರಿಸರ್ವೇಶನ್ ನಾವು ಮಾಡ್ದ. ಯಾಕೆ ಬೇರೆಯವ್ರು ಮಾಡಿಲ್ಲ? ಯಾಕಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಏನಂತ ಹೇಳಿದ್ರು ಅಂತಂದ್ರೆ, ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ಹೇಳಿದ್ರು ಅಂತಂದ್ರೆ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ. ರಾಜಕೀಯ ಸ್ವಾತಂತ್ರ್ಯ ಯಾವುದ್ರ ಮೇಲೆ ನಿಂತಿದೆಯಪ್ಪ ಅಂತಂದ್ರೆ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ವಾತಂತ್ರ್ಯದ ಮೇಲೆ ನಿಂತಿದೆ. ಗೊತ್ತಾಯ್ತಾ? ಗೊತ್ತಾಯ್ತೇನ್ರಿ? ಎಲ್ಲರಿಗೂ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ,
ಶೈಕ್ಷಣಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕವರೆಗೂ ಕೂಡ ಇದು ನಿಮಗೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ಸಾಗಲ್ಲ. ಇದಾಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾವಲಂಬನೆ ಸಿಗಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸ್ವಾವಲಂಬನೆ ಸಿಗಬೇಕು. ಜಾತಿ ಯಾಕೆ ಹೋಗಿಲ್ಲ ಇಷ್ಟು ವರ್ಷ ಆದರೂ ಕೂಡ? ವಿದ್ಯಾವಂತರು ಯಾಕೆ ಜಾತಿ ಮಾಡ್ತಾರೆ? ಜಾತಿ ಹೋಗ್ಬೇಕಲ್ಲಪ್ಪ. ಸ್ವಾತಂತ್ರ್ಯ ಬಂದು 79 ವರ್ಷ ಆಯ್ತಲ್ಲ, ಸಂವಿಧಾನ ಬಂದು 75 ವರ್ಷ ಆಯ್ತಲ್ಲ, ಯಾಕೆ ಹೋಗ್ಬೇಕಲ್ಲ ಜಾತಿ? ಯಾಕೆ ಹೋಗಿಲ್ಲ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ನಿಂತು ನೀರು ಅದು ಚಲನೆ ಇಲ್ಲ. ಯಾವಾಗ ಚಲನೆ ಬರ್ತದೆ ಅಂತಂದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಚಲನೆ ಸಿಕ್ಕಿದ್ರೆ ವ್ಯಕ್ತಿಗೆ, ಆಗ ಈ ವ್ಯವಸ್ಥೆಗೂ ಕೂಡ ಚಲನೆ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಜಾತಿ ಹೋಗಿಲ್ಲ. ಬಸವಣ್ಣ ಯಾವ ಕಾಲದಲ್ಲಿ ಹೇಳಿದ್ರು? 850 ವರ್ಷಗಳ ಹಿಂದೆ ಬಸವಣ್ಣ ಹೇಳಿದ್ದು, ಇವನಾರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಹೋಗಿದೆಯಾ ಜಾತಿ? ಈ ವಚನ ಹೇಳೋದು, ಆಮೇಲೆ ನೀ ಯಾವ ಜಾತಿಯವನು ಅಂತ ಕೇಳೋದು. ನಾವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ಲ, ಈ ಸೂಕ್ಷ್ಮಗಳನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ವ. ನಾನು ಶಿವಕುಮಾರ್ಗೆ ಇವೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಎಲ್ಲ ಶಿವಕುಮಾರ ಎಲ್ಲ ವಾಶ್ರೂಮ್ಗೆ ಹೋಗಿದ್ದಾರೆ. ಶಿವಕುಮಾರ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಇಂಥ ವಿಚಾರಗಳನ್ನೆಲ್ಲ ಕೌನ್ಸಿಲ್ನಲ್ಲಿ ಪ್ರಸ್ತಾಪ ಮಾಡಬೇಕು. ಸೂಕ್ಷ್ಮ ಆದರೂ ಸತ್ಯ, ಸೂಕ್ಷ್ಮ ಆದರೂ ಸತ್ಯ. ಅದಕ್ಕೆ ಧ್ವನಿ ಇಲ್ಲದ ಜನರಿಗೆ ಧ್ವನಿ ಹಾಕಿ ಕೆಲಸ ಮಾಡಬೇಕು ಅಂತ ಅನ್ನೋದು ಇದಕ್ಕೋಸ್ಕರ. ಈಗ ನಾವು 1 ಕೋಟಿವರೆಗೆ ಯಾಕೆ ಮಾಡೋದು ಅಂತಂದ್ರೆ, ಇವರು ಕೂಡ ಆರ್ಥಿಕವಾಗಿ ಸಬಲರಾಗಲಿ. ಯಾಕಂತಂದ್ರೆ ನಮ್ಮ ವ್ಯವಸ್ಥೆ ಇದೆಯಲ್ಲ, ಮನುವಾದಿಗಳ ಪ್ರಕಾರ ಬಡವರ ಕೈನಲ್ಲಿ ದುಡ್ಡಿರಬಾರ್ದು. ಬಡವರ ಕೈನಲ್ಲಿ ದುಡ್ಡಿದ್ರೆ ಅವರು ಹೇಳೋದು ಮಾತು ಕೇಳಲ್ವಲ್ಲ, ಮತ್ತೆ ಗುಲಾಮರಾಗಿ ಕೆಲಸ ಮಾಡಲ್ವಲ್ಲ. ಅದಕ್ಕೋಸ್ಕರ ಬಡವರ ಕೈನಲ್ಲಿ ದುಡ್ಡಿರಬಾರ್ದು. ನಾನು ಅದಕ್ಕೆ ಶುರು ಮಾಡಿದ್ದು ಅನ್ನಭಾಗ್ಯ ಕಾರ್ಯಕ್ರಮ. ಯಾಕೆ ಮಾಡಿದೆ ಗೊತ್ತಾ? ಯಾಕೆ ಮಾಡಿದೆ? ನಮ್ಮೂರಿನಲ್ಲಿ ಒಂದು 20% ಜನರ ಹತ್ರ ತರಿ ಜಮೀನಿತ್ತು, ನೀರಾವರಿ ಜಮೀನು. 80% ಕುಷ್ಕಿ ಜಮೀನು. ನಾನು ಹುಡುಗನಾಗಿದ್ದಾಗ ಆಗ ಪಾಪ ಯಾರ ಮನೆಯಲ್ಲಿ ಕೂಲಿ ಮಾಡೋರು ಇರ್ತಾರೆ, ಜಮೀನು ಇಲ್ಲದಿರೋರು ಇರ್ತಾರೆ, ಅವರೆಲ್ಲ ಹೋಗಿ ಅನ್ನ ಮಾಡೋರ ಮನೆ ಹತ್ರ ಹೋಗಿ ನಿಂತ್ಕೊಳ್ಳೋರು. ಅವ್ರ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಜ್ವರ ಬಂದರೆ, ನೆಗಡಿ ಬಂದರೆ, ಬೇದಿ ಆದರೆ ಹೋಗಿ ನಿಂತ್ಕೊಳ್ಳೋರು. ಒಂದು ತುತ್ತು ಅನ್ನಕ್ಕೋಸ್ಕರ ನಿಂತ್ಕೊಳ್ಳೋರು. ಒಂದು ತುತ್ತು ಅನ್ನಕ್ಕೆ. ನಾನು ಅಧಿಕಾರಕ್ಕೆ ಬಂದ ಮೇಲೆ, ಮುಖ್ಯಮಂತ್ರಿ ಆದಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಮಾಡೋದು ಯಾಕಪ್ಪ ಅಂತಂದ್ರೆ, ಇನ್ನೊಬ್ರು ಮನೆ ಹತ್ರ ಹೋಗಿ ನಿಂತ್ಕೋಬಾರ್ದು, ಒಂದು ತುತ್ತು ಅನ್ನಕ್ಕೋಸ್ಕರ ಕೈ ಒಡ್ಡಬಾರ್ದು ಅದಕ್ಕೋಸ್ಕರವಾಗಿ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿ. ಅದಕ್ಕೆ ಒಂದ್ಸಾರಿ
ಇದ್ರ ಬಗ್ಗೆ ಚರ್ಚೆ ಆಯ್ತಾಯಿತ್ತು. ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿಬಿಟ್ಟು ಈ ಸೋಮಾರಿಗಳಾಗ್ಬಿಟ್ಟಿದ್ದಾರೆ, ನಮಗೆಲ್ಲ ಕೂಲಿಗೆ ಬರೋದಿಲ್ಲ ಜನ ಅಂತ ಎಲ್ಲ ಚರ್ಚೆ ಮಾಡ್ತಾ ಇದ್ರು. ಅವರು ಪಾಪ ಬೀದರ್ MLA ಸತ್ತೋಗ್ಬಿಟ್ಟಿದ್ದಾರೆ ಈಗ. ಅವರು ಒಂದ್ಸಾರಿ ಅಸೆಂಬ್ಲಿದಲ್ಲಿ ಚರ್ಚೆ, ನಾನು ಉತ್ತರ ಕೊಡುವಾಗ ಹೇಳಿದೆ, ನೋಡಪ್ಪ ಭಾಳ ದಿನ ಗೇದು 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 ಬೆನ್ನೆಲ್ಲ ಬಗ್ಗೋಗ್ಬಿಟ್ಟದೆ. ಅವರು ನೀವೊಂದಷ್ಟು ದಿನ, ಅವರು ಒಂದಷ್ಟು ದಿನ ರೆಸ್ಟ್ ತಗೊಳ್ಳಿ, ನೀವೊಂದಷ್ಟು ದಿನ ಕೆಲಸ ಮಾಡಯ್ಯ ಅಂತ. ಕಾಯಕ ಮತ್ತು ದಾಸೋಹ ಇದೆಯಲ್ಲ, ಇವರು ದೇಶಗೌ ಒಂದು ಪುಸ್ತಕ ಬರೆದಿದ್ದಾರೆ, ಕಾಯಕ ಮತ್ತು ದಾಸೋಹ. ಇದ್ರ ಬಗ್ಗೆ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಓದಿದ್ದೀರ ಅದನ್ನ? ಪ್ರೊಫೆಸರ್ ದೇಶಗೌ ಒಂದು ಪುಸ್ತಕ ಬರೆದಿದ್ದಾರೆ, ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಕಾಯಕ ಅಂತಂದ್ರೆ ಪ್ರೊಡಕ್ಷನ್, ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್. ಯಾರೋ ಗೆಯ್ಯೋದು, ಯಾರೋ ಮಜಾ ಮಾಡೋದು. ಪ್ರೊಡ್ಯೂಸ್ ಮಾಡೋರು ಯಾರೋ, ಅದನ್ನ ಮಜಾ ಮಾಡೋರು ಯಾರೋ ಅಲ್ವೇಂದ್ರೆ? ಯಾರು ಪ್ರೊಡ್ಯೂಸ್ ಮಾಡೋರು? ಕಾರ್ಮಿಕರು, ಪ್ರೊಡ್ಯೂಸರ್ಸು, ರೈತರು. ಅದ್ರ ಮಜಾ ಮಾಡೋರು ಯಾರು? ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡಿರೋರು. ಅದಕ್ಕೆ ಎಲ್ಲರೂ ಕೂಡ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ನಲ್ಲಿ ಭಾಗಿಯಾಗಬೇಕು, ಎಲ್ಲರೂ ಪ್ರೊಡ್ಯೂಸ್ ಮಾಡಬೇಕು, ಬಂದದನ್ನು ಹಂಚ್ಕೋಬೇಕು. ಅದನ್ನೇ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದರು. ಅದಕ್ಕೆ ಬಸವಣ್ಣವ್ರ ಕಾಲದಲ್ಲಿ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು ಅಂತಂದ್ರೆ ಇದನ್ನೆಲ್ಲ ಮಾಡಲೇಬೇಕು. ಪ್ರತಿಯೊಬ್ಬರು ಕೂಡ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ನಲ್ಲಿ ಭಾಗವಹಿಸಬೇಕು. ಆಮೇಲೆ ಬಂದದನ್ನ ಎಲ್ಲರೂ ಸಮಾನವಾಗಿ ಹಂಚ್ಕೋಬೇಕು. ಇದನ್ನು ಮಾಡದೇ ಇರೋದ್ರಿಂದ ಇವತ್ತು ಹಿಂಗೆಲ್ಲ ಸಮಾಜದಲ್ಲಿ ಹಿಂಗೆಲ್ಲ ಆಗಿದೆ. ಮತ್ತೆ ಅಸಮಾನತೆ ನಿರ್ಮಾಣ ಆಗಿರೋದು ಯಾಕೆ? ಅಸಮಾನತೆ ನಮ್ಮ ಮನಸ್ಥಿತಿಯಲ್ಲೂ ಕೂಡ ಇರ್ತದೆ. ಎಲ್ಲಿವರೆಗೆ ನಾವು ಈ ಗುಲಾಮಗಿರಿಯ ಮನಸ್ಥಿತಿಯನ್ನ ಕಿತ್ತೋಗಿಯಲ್ಲ, ಅಲ್ಲಿವರೆಗೆ ಇದು ಹೀಗೇ ಇರ್ತದೆ ಅಲ್ವಾ? ನಮ್ಗೆ ಗೊತ್ತಿಲ್ದೇನೆ ನಮಸ್ಕಾರ ಮಾಡ್ತೀವಿ, ಗೊತ್ತಿಲ್ಲದೇ ಏಕವಚನದಲ್ಲಿ ಮಾತಾಡ್ತೀವಿ ಅಥವಾ ತುಚ್ಛವಾಗಿ ಮಾತಾಡ್ತೀವಿ. ಇದು ಸಮಾಜದಲ್ಲಿರ್ತಕ್ಕಂಥ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಹಳ ಜನರಿಗೆ, ಕೆಲವರಿಗೆ ಧ್ವನಿ ಇದೆ, ಕೆಲವರಿಗೆ ಧ್ವನಿ ಇಲ್ಲ. ಶಿವಕುಮಾರ್ ಒಬ್ಬ ಪತ್ರಕರ್ತ ಆದ್ರಿಂದ ಅದು ಇಂಗ್ಲಿಷ್ ಪತ್ರಿಕೆ ಇಂಡಿಯನ್ ಎಕ್ಸ್‌ಪ್ರೆಸ್, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್, ಅಲ್ಲಿ ಉಪಸಂಪಾದಕ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ದಲಿತರು ಇವರು ಅವರೇ ಶಿವಕುಮಾರ ಪ್ರಸ್ತಾಪ ಮಾಡದಂತೆ ನೋಡಿ ಎಷ್ಟೊಂದು ತುಮುಲದಲ್ಲಿದ್ದರು ಅವರು. ಕೆಲಸಕ್ಕಾಗಿ ಕೆಲಸಕ್ಕೆ ಸೇರ್ಕೊಂಡ ಮೇಲೆ 7 ವರ್ಷದ ನಂತರ ಸರ್ಕಾರಿ ನೌಕರಿ ಸಿಕ್ತು ಅಂತೇಳಿ ಸರ್ಕಾರಿ ನೌಕರಿ ಸೇರ್ಕೊಳ್ಳಿಕ್ಕೆ ಹೊರಟುಬಿಟ್ಟಿದ್ರು. ಬಹಳ ಅಪರೂಪ ದಲಿತರು ಪತ್ರಕರ್ತರಾಗ್ತಕ್ಕಂಥದ್ದು, ಬಹಳ ಅಪರೂಪ. ಕಾರಣ ಯಾಕಪ್ಪ ಅಂತಂದ್ರೆ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತವರು ಅವ್ರಿಗೆ ಒರಿಜಿನಲ್ ಥಾಟ್ಸ್ ಇತ್ತು. ಅವರು ಒಬ್ರು ಮೇಧಾವಿ.
ಹಾಗಾಗಿ ಅವರು ಪತ್ರಕರ್ತರಾಗಿದ್ದರು. ಮಹಾತ್ಮ ಗಾಂಧೀಜಿಯವರು ಪತ್ರಕರ್ತರಾಗಿದ್ದರು. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಹಾಕಿಕೊಟ್ಟಂಥ ದಾರಿ ಇದೆಯಲ್ಲ, ಮಾರ್ಗ, ಆ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದನ್ನ ಶಿವಕುಮಾರ್ ಅವರು ಮಾಡ್ಕೊ ಬಂದಿದ್ದಾರೆ ಅಂತಕ್ಕಂಥ ಹೇಳಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೆ. ನನ್ನ ಜೊತೆಯಲ್ಲಿ ಅನೇಕ ಸಾರಿ ಚರ್ಚೆ ಮಾಡಿದ್ದಾರೆ. ನನ್ನ ರೂಮ್ ಬಂದು ಬೆಳಿಗ್ಗೆನೆ ಚರ್ಚೆ ಮಾಡೋದು. ಅವರು ಪತ್ರಿಕೋದ್ಯಮದ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆ ಇದೆಯಲ್ಲ, ಇದ್ರ ಬಗ್ಗೆನೇ ಹೆಚ್ಚಾಗಿ ಮಾತಾಡ್ತಾ ಇದ್ರು. ಅದು ಪ್ರತಿಯೊಬ್ಬರು ಕೂಡ ಮಾತಾಡಬೇಕು. ದಲಿತರಾದವರು ನಾವು ಯಾಕೆ ಹಿಂಗಾಗಿದ್ದೀವಿ ಅಂತಕ್ಕಂಥ ಅದಕ್ಕೆ ಪರಿಹಾರ ಏನು ಅಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಾನು ಯಾಕಪ್ಪ ಅವಿದ್ಯಾವಂತನಾಗಿದ್ದೇನೆ, ನಾನು ಯಾಕೆ ಬಡವನಾಗಿದ್ದೇನೆ, ನನಗೆ ಯಾಕೆ ಸೂರಿಲ್ಲ, ನನಗೆ ಯಾಕೆ 2 ಹೊತ್ತು ಊಟ ಇಲ್ಲ, ನಾನ್ಯಾಕೆ ಅವಿದ್ಯಾವಂತನಾಗಿದ್ದೇನೆ, ಈ ಥರದ ಯೋಚನೆಗಳನ್ನೆಲ್ಲ ಮಾಡಬೇಕು. ಅಥವಾ ಈ ಸಮಾಜದಲ್ಲಿ ಬಹುಸಂಖ್ಯಾತ ಜನ ಯಾಕೆ ಬಡತನದಿಂದ ಕೂಲಿ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಇದು ಯೋಚನೆ ಮಾಡಿದಾಗ್ಲೇ ಇದಕ್ಕೆ ಪರಿಹಾರ ಸಿಗಲಿಕ್ಕೆ ಸಾಧ್ಯತೆ ಆಗ್ತದೆ. ಆ ಪರಿಹಾರ ಸಿಕ್ಕಿದಾಗ ನಮಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಶಿವಕುಮಾರ್ ಮಾಡಿದ್ದಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಮಾದೇವಪ್ಪನವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ನಾನು ಮತ್ತೆ ಅವನ್ನೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ. ನಾನು ಮುಖ್ಯಮಂತ್ರಿಯಾಗಿ ಏನೇನು ಕೆಲಸ ಮಾಡಿದೆ, ಈಗ ಅನೇಕ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ನರೇಂದ್ರ ಮೋದಿ ಅವರು ಬಂದು 11.5 ವರ್ಷ ಆಗಿದೆ. ಅನೇಕ ರಾಜ್ಯಗಳು ಅಧಿಕಾರಕ್ಕೆ ಬಂದು ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದಾವೆ. ವಾಜಪೇಯಿ ಅವರು 6 ವರ್ಷ ಪ್ರಧಾನಮಂತ್ರಿಗಳಾಗಿದ್ದರು. ಯಾಕೆ ಅವರು SCP TSP ಕಾನೂನು ಮೂಲಕ ಮಾಡಿ ಅದನ್ನು ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ? ಯಾಕ್ರಿ ಯೋಚನೆ ಮಾಡಿಲ್ಲ? ಇವತ್ತಿಗೂ ಕೂಡ ಕಾನೂನು ಮಾಡಿಲ್ಲ. ಕೇಂದ್ರ ಸರ್ಕಾರದಲ್ಲೂ ಮಾಡಿಲ್ಲ, ರಾಜ್ಯ ಸರ್ಕಾರದಲ್ಲೂ ಮಾಡಿಲ್ಲ. 18% ಖರ್ಚು ಮಾಡಬೇಕು ಅಂತ ಇತ್ತಲ್ಲ, ಅದು ಯಾಕೆ ಮಾಡಿಲ್ಲ? ಅದು ಒಂದು. ಎರಡನೇದು, ರಿಸರ್ವೇಷನ್ ಇನ್ ಪ್ರಮೋಷನ್. ಸುಪ್ರೀಂ ಕೋರ್ಟ್ನವರು ಅದನ್ನ ರಿಸರ್ವೇಷನ್ ಇನ್ ಪ್ರಮೋಷನ್ ಅಲ್ಲಿ ಕೊಡ್ತಕ್ಕಂಥದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡಿದ್ರು. ನಾವು ಒಬ್ಬ ದಲಿತ ಮಹಿಳೆ ಚೀಫ್ ಸೆಕ್ರೆಟರಿ ಆಗಿದ್ಲು, ರತ್ನಪ್ರಭಾ. ಅವ್ರ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿ, ಸಮಿತಿಯಿಂದ ವರದಿ ತಗೊಂಡು
ಅದನ್ನು ಜಾರಿ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಅದು ಚಾಲೆಂಜ್ ಆಯಿತು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಊರ್ಜಿತ ಆಯಿತು. ಯಾಕೆ ಬೇರೆ ಪ್ರೈಮ್ ಮಿನಿಸ್ಟರ್ ಯಾಕೆ ಮಾಡಲಿಲ್ಲ? ಇಲ್ಲೆಲ್ಲ ಚಂದ್ರಶೇಖರ್ ಇದ್ರಲ್ಲ ಈಗ, ಯಾಕ್ರಿ ಮಾಡಲಿಲ್ಲ? ಎಲ್ಲರೂ ಮಾಡಿದಾರ? ಊರ್ಜಿತ ಆಗಿದೆಯಲ್ಲ ಸುಪ್ರೀಂ ಕೋರ್ಟ್ನಲ್ಲಿ, ಯಾಕೆ ಮಾಡಲಿಲ್ಲ? ಯಾಕ್ರಿ ಮಾಡಲಿಲ್ಲ? ನಮ್ಮಲ್ಲಿ ಬಹಳ ಜನ ಅದಕ್ಕೆ ವಿರುದ್ಧವಾಗಿ ಆರ್ಗ್ಯುಮೆಂಟ್ ಮಾಡೋರು ಇದ್ದಾರೆ. ದಲಿತ ಸಮುದಾಯಕ್ಕೆ ಸೇರಿದವರೇ, ದಲಿತ ಸಮುದಾಯಕ್ಕೆ ಸೇರಿದವರೇ ಆರ್ಗ್ಯುಮೆಂಟ್ ಮಾಡೋದು ನೋಡಿದ್ದೀನಿ ನಾನು. ಏನಪ್ಪ ಯಾಕೆ ಮಾಡಿಲ್ಲ? ಯಾವ್ದಾದ್ರು ರಾಜ್ಯದಲ್ಲಿ ಮಾಡಿದಾರ? ಓಲಿ ಪ್ರಧಾನಮಂತ್ರಿಗಳು ಮಾಡಿದಾರ? ಈಗ ಮೊನ್ನೆ ಒಂದು ಕಾನೂನು ಮಾಡಿದ್ದಾರೆ. ಈ ಡಿಸೆಂಬರ್ನಲ್ಲಿ 18ನೇ ತಾರೀಕು ಒಂದು ಕಾನೂನು ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿ ಮನ್ರೇಗಾ ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಇತ್ತು. ಆಮೇಲೆ ರೈಟ್ ಟು ವರ್ಕ್ ಅನ್ನೋದನ್ನ ಮಾಡಿದ್ರು, ಫಂಡಮೆಂಟಲ್ ರೈಟ್ ಮಾಡಿದ್ರು. ಅದು ಮಾಡಿ ಈಗ ಮಹಾತ್ಮ ಗಾಂಧೀಜಿ ಹೆಸರನ್ನೇ ತೆಗೆದಾಕ್ಬಿಟ್ರು. VB ರಾಮ್ಜಿ. ಅದು ರಾಮ ಅಲ್ಲ, ಅಯೋಧ್ಯೆ ರಾಮ ಅಲ್ಲ. VB ವಿಕಸಿತ್ ಭಾರತ್ ರೋಜ್ಗಾರ್ ಫಾರ್ ಮಿಷನ್ ಗ್ರಾಮೀಣ್ ಅಂತ ಅದರ ಉದ್ದೇಶ. ಅದರ ಅಬ್ರಿವೇಷನ್ ಚೇಂಜ್ ಮಾಡಿಲ್ರಿ, ರಿಪೀಲೇ ಮಾಡ್ಬಿಟ್ರು ಆಕ್ಟ್ನ. ಅದರಿಂದ ಯಾರಿಗೆ ತೊಂದರೆ ಆಯಿತು? ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ. ಆ ಜಾರಿಗೆ ಬಂದಂತ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಾವು. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಅದರಿಂದ ಎಲ್ಲಿವರೆಗೆ ಈ ಅಸಮಾನತೆಯನ್ನು ನಾವು ತೊಲಗಿಸೋದಿಲ್ಲ ಅಲ್ಲಿವರೆಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ. ಸಂವಿಧಾನ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೆಲ್ಲ ಸಂವಿಧಾನದಲ್ಲಿ ಸೇರಿಸಿರೋದು. ನೀವು ಅದಕ್ಕೆ ಸಂವಿಧಾನ ಓದ್ಕೋಬೇಕು ಎಲ್ರೂ, ಬರೀ ಕೆಲವರೇ ಓದ್ಕೊಂಡ್ರು ಸಾಲಲ್ಲ. ಅದಕ್ಕೆ ಏನ್ ಮಾಡಿದ್ರು, ಈ ದಾರಿ ತಪ್ಪಿಸೋಕ್ಕೋಸ್ಕರ ಜನರಿಗೆ ಸತ್ಯ ಗೊತ್ತಾಗಬಾರ್ದು ಅನ್ನೋಕ್ಕೋಸ್ಕರ ಮೌಢ್ಯಗಳನ್ನೆಲ್ಲ ಹುಟ್ಟಾಕ್ಬಿಟ್ರು. ನೀನು ಯಾಕಪ್ಪ ಹಿಂಗೆ ಬಡವನಾಗಿದ್ಯಾ, ನೀನು ಯಾಕೆ ಚಡ್ಡಿ ಇಲ್ಲ, ಅಂಗಿ ಇಲ್ಲ, ನೀನು ಯಾಕೆ ಸೂರಿಲ್ಲ, ನಿನಗೆ ಊಟ ಇಲ್ಲ, ನೀನು ಯಾಕೆ ಅವಿದ್ಯಾವಂತನಾಗಿದ್ಯಾ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹುಟ್ಟುಬಿಟ್ಟಿದ್ದೀನಿ ಹಿಂಗೆ. ಬಸವಣ್ಣ ಹಂಗಂತ ಹೇಳಿದಾನ? ಈ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡ್ಬಿಟ್ಟಿದ್ದೀನಿ, ಈ ಜನ್ಮದಲ್ಲಿ ಹಿಂಗ್ ಮಾಡ್ಬಿಟ್ಟಿದ್ದೀನಿ, ಹಿಂಗ್ ಹುಟ್ಟುಬಿಟ್ಟಿದ್ದೀನಿ. ಇದನ್ನ ಗಟ್ಟಿಯಾಗಿ ನಂಬ್ಕೊಳ್ಳೋ ರೀತಿ ಮಾಡ್ಬಿಟ್ರು. ಇದನ್ನ ಗಟ್ಟಿ ಮಾಡ್ಬಿಟ್ರು. ಇದನ್ನ ಈಗಲೂ ಬಹಳ ಜನ ಹೇಳ್ತಾರೆ,
ನನ್ನ ಪಕ್ಕದಲ್ಲಿ ಕೂತಿದ್ರಲ್ಲಿ ಅಲ್ಲಿ ಯಾರೋ ಇವತ್ತು ಬೆಳಿಗ್ಗೆ ಯಾರೋ ಹೇಳ್ತಾ ಇದ್ರು, ನನಗೆ ಹೇಳ್ತಾ ಇದ್ರು, ನೀನು ಯಾಕಪ್ಪ ಹಿಂಗೆ ಹುಟ್ಟಿದ್ಯಾ ಅಂದರೆ ನಾನು ಹಣೆ ಬರೋ ಸ್ವಾಮಿ,